ನಮಸ್ಕಾರ. ಭಾವನಾ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ಉತ್ತರ ಕನ್ನಡ ಜಿಲ್ಲಾ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳ್ಳಿ ಹಬ್ಬದ ಸಂಭ್ರಮ ಡಿಸೆಂಬರ್ 13, 14 ಮತ್ತು 15ರಂದು ದಾಂಡೇಲಿಯಲ್ಲಿ ನಡೆಯುತ್ತಿರುವ ಉತ್ತರ ಕನ್ನಡ ಜಿಲ್ಲಾ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದ್ದು ಸಮ್ಮೇಳನಾಧ್ಯಕ್ಷರಾಗಿ ಹಿರಿಯ ಸಾಹಿತಿ ಶ್ರೀ ರೋಹಿದಾಸ್ ನಾಯಕ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ನಮ್ಮ ವಾಹಿನಿಯು ಇಂದು ಶ್ರೀ ರೋಹಿದಾಸ್ ನಾಯ್ಕರನ್ನು ಸಂದರ್ಶನ ನಡೆಸಿದ್ದು, ಸಾಹಿತಿಗಳು ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರೂ ಆದ ಶ್ರೀ PR ನಾಯ್ಕರವರು ಈ ಸಂದರ್ಶನ ನಡೆಸಿಕೊಟ್ಟಿದ್ದು ಅದನ್ನು ನಾವು ಪ್ರಸಾರ ಮಾಡುತ್ತಿದ್ದೇವೆ. ತಮಗೆಲ್ಲರಿಗೂ ಸ್ವಾಗತ. ಶ್ರೀ ರೋಹಿದಾಸ್ ನಾಯ್ಕರವರು ಉತ್ತರ ಕನ್ನಡ ಜಿಲ್ಲೆ ಕಂಡ ಒಬ್ಬ ಅಪರೂಪದ ಸರಳ ಸಜ್ಜನ ವ್ಯಕ್ತಿಗಳು. ಮೂಲತಃ ಕುಮಟಾ ತಾಲೂಕಿನ ಗುಡೆಯಂಗಡಿಯಲ್ಲಿ ತಂದೆ ಶಿವರಾಮ್ ನಾಯಕ್, ತಾಯಿ ಸಾವಿತ್ರಿ ಅವರ ಮಗನಾಗಿ ಜನಿಸ್ತಾರೆ. ಅವರ ತಂದೆ ಪೊಲೀಸ್ ನೌಕರರಾಗಿರೋದ್ರಿಂದ ಅವರ ವಿದ್ಯಾಭ್ಯಾಸ ತಂದೆಯವರು ಎಲ್ಲೆಲ್ಲಿ ಸೇವೆ ಸಲ್ಲಿಸ್ತಾರೋ ಅಲ್ಲೆಲ್ಲ ಆಗ್ತಾ ಹೋಗ್ತದೆ. ಕೆನರಾ ಕಾಲೇಜ್ ಕುಮಟಾದಲ್ಲಿ BA ಪದವಿಯನ್ನು ಪಡಿತಾರೆ. ನಂತರ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ MA ಪದವಿ ಪಡೆದು ಹಳಿಯಾಳದ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸುಮಾರು 1 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ ಅವರ ತಂದೆ ಹಾಸನ್ಗೆ ವರ್ಗವಾಗಿ ಹೋಗ್ತಾರೆ. ಅಲ್ಲಿ LLB ಪದವಿಯನ್ನು ಪಡೀತಾರೆ. ನಂತರ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಯನ್ನು ಕಟ್ಟು ತೇರ್ಗಡೆಯಾಗಿ ಅವರು 1970ರಲ್ಲಿ ಅಬಕಾರಿ ನಿರೀಕ್ಷಕರಾಗಿ ವೃತ್ತಿ ಬದುಕನ್ನು ಪ್ರಾರಂಭ ಮಾಡ್ತಾರೆ. ನಂತರ ಉಪ ಆಯುಕ್ತರಾಗಿ 2003ರಲ್ಲಿ ನಿವೃತ್ತಿಯನ್ನು ಹೊಂದ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಹಿತ್ಯ ಪರಿಷತ್ತು ಹಿಂದೆ TK ಮೊಹಮ್ಮದರ ಕಾಲದಲ್ಲಿ ಚಲಾವಣೆ ಇಲ್ಲದ ಒಂದು ನಾಣ್ಯವಾಗಿತ್ತು. ಯಾವಾಗ ಉತ್ತರ ಕನ್ನಡದ ಬಗ್ಗೆ, ತನ್ನ ಹುಟ್ಟೂರಿನ ಬಗ್ಗೆ, ತನ್ನ ನೆಲದ ಬಗ್ಗೆ ಅವರು ಪ್ರೀತಿಯನ್ನ ಕಂಡುಕೊಂಡ್ರು, ಆವತ್ತಿನಿಂದ ಉತ್ತರ ಕನ್ನಡ ಜಿಲ್ಲೆಯ ಸಾಹಿತ್ಯ ಪರಿಷತ್ತನ್ನ, ಉತ್ತರ ಕನ್ನಡ ಜಿಲ್ಲೆಯ ಸಾಹಿತಿಗಳನ್ನ, ಅವರ ಆಲೋಚನೆಗಳನ್ನ, ವಿಚಾರಗಳನ್ನ ಇಡೀ ನಾಡಿಗೆ ತಲುಪಿಸುವಲ್ಲಿ ದುಡಿದಂತ ಒಬ್ಬ ನುಡಿ ಸೇವಕರು. ಸುಮಾರು 3 ಅವಧಿಗಳ ಕಾಲ 2004ರಲ್ಲಿ ಅವರು ಪ್ರಾರಂಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. 2008ರಲ್ಲಿ 2ನೇ ಬಾರಿಗೆ ಮತ್ತೆ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಆನಂತರ 2013ರಲ್ಲಿ ಮತ್ತೆ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ 3 ಅವಧಿಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯ ಸಾಹಿತ್ಯ ಸಾಂಸ್ಕೃತಿಕ ರಥವನ್ನ ಅತ್ಯಂತ ವಿಜೃಂಭಣೆಯಿಂದ ಇಡೀ ನಾಡು ಕಂಡ ಒಬ್ಬ ಅಪರೂಪದ ಸಾಧಕರಾಗಿ ಅವರು ಹೊರಹೊಮ್ಮುತ್ತಾರೆ. ಸುಮಾರು 9 ಜಿಲ್ಲಾ ಸಮ್ಮೇಳನ, 24ರಷ್ಟು ತಾಲೂಕಾ ಸಾಹಿತ್ಯ ಸಮ್ಮೇಳನ ಅವರ ಅವಧಿಯಲ್ಲಿ ಆಗಿದೆ. ಅನೇಕ ಯುವ ಸಾಹಿತಿಗಳಿಗೆ ಅವಕಾಶಗಳನ್ನ ಕೊಡೋದ್ರ ಮೂಲಕ ಸಾಹಿತ್ಯ ಪರಿಷತ್ತನ್ನ ಸಾಂಸ್ಕೃತಿಕವಾಗಿ ಗಟ್ಟಿಯಾಗಿ ನೆಲೆಯೂರಲಿಕ್ಕೆ ಅವರು ಮೂಲ ಕಾರಣೀಕರ್ತರು. ಇವತ್ತು ಭಾವನಾ ವಾಹಿನಿಯು ಅವರ ಸಂದರ್ಶನವನ್ನ ಮಾಡ್ತಾ ಇದೆ. ಈಗಾಗಲೇ ಜಿಲ್ಲೆ, ನಾಡಿನ ತುಂಬೆಲ್ಲ ತನ್ನ ಸಾಹಿತ್ಯದ ಮೂಲಕ, ಸಂಘಟನೆ ಮೂಲಕ ಅವರು ಪರಿಚಿತರು. ಸರ್, ನಿಮಗೆ ನಮಸ್ಕಾರಗಳು. ಈಗ ನೀವು ಕನ್ನಡದಲ್ಲಿ ಅಂದರೆ ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಕತೆ, ಕವನಗಳನ್ನು ಬರಿತಾ ಇದ್ದೀರಿ, ಕಾದಂಬರಿಗಳನ್ನ ತಾವು ಬರೆದಿದ್ದೀರಿ. ಹಾಗಾದರೆ ಅನೇಕ ಪತ್ರಿಕೆಯಲ್ಲಿ ಆ ಸಂದರ್ಭದಲ್ಲಿ ನಿಮ್ಮ ಕತೆ, ಕವನ, ಕಾದಂಬರಿಗಳು, ವಿಮರ್ಶೆಗಳು ಅದು ಪ್ರಕಟ ಆಗಿದೆ. ನಿಮ್ಮ ಬಾಲ್ಯದ ಅಂದರೆ ಯುವಕರಿದ್ದ ಸಂದರ್ಭದಲ್ಲಿಯೇ ಪತ್ರಿಕೆಯಲ್ಲಿ ಹಲವಾರು ಕಥೆಗಳು ಪ್ರಕಟ ಆಗಿದೆ.
ಹಾಗಾಗಿ ಅದ್ರ ಜೊತೆಗೆ ದೂರದರ್ಶನದಲ್ಲಿ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ನೀವು ದುಡಿದಂಥವ್ರು. ಹಾಗಾದರೆ ಈ ಎಲ್ಲ ಕೆಲಸ ಮಾಡಲಿಕ್ಕೆ ನಿಮಗೆ ಯಾವುದು ಆಸಕ್ತಿಯನ್ನು ಹುಟ್ಟಿತು ಹೇಳೋದ್ರ ಬಗ್ಗೆ ನಮ್ಮ ಜನರಿಗೆ ಮಾಹಿತಿಗಳನ್ನು ಕೊಡಬೇಕಂತ ವಿನಂತಿ ಮಾಡ್ತೇನೆ. ಈ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಲು ಕಾರಣ ನಮ್ಮ ಅಜ್ಜ ನಾರಾಯಣ್ ಶಾನ್ಭೋಗ್ ಅಂತ ಹೇಳೋರು ಶಾನ್ಭೋಗರಾಗಿದ್ದರು. ಅವರಿಗೆ ಪುಸ್ತಕಗಳನ್ನು ಓದುವ ಚಟ ಆ ಕಾಲದಲ್ಲಿ ನಾವು ಬಾಲ್ಯದಲ್ಲಿದ್ದಾಗಲೇ ನಮ್ಮ ಅಜ್ಜಿ ಮನೆಗೆಲ್ಲ ಹೋದಾಗ ಅವ್ರ ಹತ್ರ ಹೆಚ್ಚು ಕೊಂಡು 1,000ದಷ್ಟು ಪುಸ್ತಕಗಳು ಸಲ್ಲಟವಿತ್ತು. ಅವರು ತಮ್ಮ 83ನೇ ವಯಸ್ಸಿನವರೆಗೂ ಪ್ರತಿ ದಿವಸ ಅವರ ಕೈಯಲ್ಲಿ ಪುಸ್ತಕ ಇರ್ತಿತ್ತು. ಪುಸ್ತಕ ಓದುವ ಹವ್ಯಾಸ ಅವರಲ್ಲಿರ್ತಿತ್ತು. ಬಾಲ್ಯದಿಂದಲೇ ಅವರನ್ನು ನಾವು ಗಮನಿಸ್ತಿದ್ವಿ. ನಮ್ಮ ತಾಯಿಯು ತನ್ನ ತಂದೆಯ ಪುಸ್ತಕಗಳನ್ನು ಓದ್ತಾ ಇದ್ದರು. ಆ ಕಾಲದ ಮುಲ್ಕಿ ಪರೀಕ್ಷೆಯಲ್ಲಿ ಪಾಸಾದ ನನ್ನ ತಾಯಿಗೆ ಸಹಜವಾಗಿ ಸಾಹಿತ್ಯದಲ್ಲಿ ಆಸಕ್ತಿ. ಈ ವಾತಾವರಣದಲ್ಲಿ ಬೆಳೆದಂಥ ನನಗೆ ಅಜ್ಜನ ಪುಸ್ತಕವನ್ನೆಲ್ಲ ತೆರೆದು ಓದುವಂಥದ್ದು, ಶಾಲೆ ಹೋಗಬೇಕಾಗಿದ್ದರೆ ಅದ್ರ ಬಗ್ಗೆ ಆಸಕ್ತಿ ಹೊಂದಿತ್ತು. ನಂತರ ಇಲ್ಲಿ ಬಾಡಕಾಗಲ್ನ ಜನತಾ ವಿದ್ಯಾಲಯ ಶಾಲೆಯಲ್ಲಿ ನಾನು ಪ್ರೌಢಶಾಲೆಯಲ್ಲಿ ನಾನು ಹೈಸ್ಕೂಲ್ ಅಭ್ಯಾಸವನ್ನು ಮಾಡ್ತಾ ಇರಬೇಕಾಗಿದ್ರೆ TM ಹೆಗ್ಡೆ ಅಂತ ಹೇಳುವಂಥ ಒಬ್ಬರು ಹೆಡ್ ಮಾಸ್ಟರ್, ಅವರಿಗೆ ಪುಸ್ತಕಗಳನ್ನು ಓದುವ ಚಟ. ಆ ಶಾಲೆಯಲ್ಲಿ ಕಾಲೇಜಿಗಿಂತ ದೊಡ್ಡದೊಂದು ಲೈಬ್ರರಿಯನ್ನು ಅವರು ಇಟ್ಟಿದ್ರು. ಧಾರವಾಡದಿಂದ ಪ್ರಕಾಶವಾಗುವಂಥ ಮನೋಹರ ಪುಸ್ತಕ ಮಾಲೆ ಮತ್ತು ಸಮಾಜ ಪುಸ್ತಕಾಲಯ ಇಂಥವುಗಳಿಂದೆಲ್ಲ ಹೊಸ ಹೊಸ ಪುಸ್ತಕಗಳನ್ನೆಲ್ಲ ತರಿಸ್ತಿದ್ರು. ಆ ಶಾಲೆಯಲ್ಲಿ ಕನ್ನಡದಲ್ಲಿ ಪ್ರಕಟವಾಗುವ ಎಲ್ಲ ಕಾದಂಬರಿಗಳು, ಎಲ್ಲ ಸಣ್ಣ ಕಥೆಗಳು, ಕವನಗಳ ಸಂಗ್ರಹಗಳನ್ನು ಎಲ್ಲ ಶಾಲೆ ತರಿಸ್ತಿರಷ್ಟೇ ಅಲ್ಲ, ಅವರು ತನ್ನ ಸ್ವಂತ ಓದಲಿಕ್ಕಾಗಿ ಆ ಪುಸ್ತಕಗಳನ್ನು ತರಿಸ್ತಾ ಇರ್ತಿದ್ರು. ಮತ್ತು ಅವರು ರಾತ್ರಿ ಶಾಲೆಯಲ್ಲೇ ವಾಸ್ತವ್ಯ ಮಾಡ್ತಾ ಇದ್ರು ಆಗಿನ ಕಾಲದ ಗುರುಗಳು. ಅದಕ್ಕಾಗಿ ಸಹಜವಾಗಿ ಇನ್ನೊಬ್ಬರು MA ನಾಯಕ್ ಅಂತ ಹೇಳೋ ಮಾಸ್ತರ್ ಇದ್ರು. ಅವರು ಸಾಹಿತಿಗಳು, ಅವರು ಪುಸ್ತಕಗಳನ್ನು ಓದ್ತಾ ಇದ್ರು. ಇವರೆಲ್ಲ ಪುಸ್ತಕಗಳನ್ನು ಓದುವ ಚಟವನ್ನು ನೋಡಿ ಆ ಪುಸ್ತಕವನ್ನು ತೆರೆದು ಓದುವಂತಹ ನಾವು ಚಟ ಬೆಳೆಯಿತು. ಶಿವರಾಮ್ ಕಾರಂತರ ಕಾದಂಬರಿಗಳು, ಬಸವರಾಜ ಕಟ್ಟಿಮನಿಯವರ ಕಾದಂಬರಿಗಳು, ವಿ.ಕೃ. ಗೋಕಾಕ್, ಕುವೆಂಪು, DVG ಇಂಥ ಎಲ್ಲ ಸಾಹಿತ್ಯವನ್ನು ನಾನು SSLC ಮುಟ್ಟುವುದರೊಳಗಾಗಿ ಆ ಎಲ್ಲ ಪುಸ್ತಕಗಳನ್ನು ಓದಿ ಮುಗಿಸಿದ್ದೆ. ಆ ಆಸಕ್ತಿನಲ್ಲಿ ಜಾಗೃತವಾಗದೆ ಹೋಯಿತು. ಆ ಪ್ರೌಢಾವಸ್ಥೆಯಲ್ಲಿ ನೀವು ಪುಸ್ತಕಗಳನ್ನು ಓದುವ ಹೋಯಿತು. ಶಾಲೆಯ ಕಾರ್ಯಕ್ರಮಗಳಲ್ಲಿ ಕವನಗಳನ್ನು ಬರೆಯುವಂಥದ್ದು, ಚಿಕ್ಕ ಕಥೆಗಳನ್ನು ಬರೆಯುವಂಥದ್ದು. ನಂತರ ನಾನು ಕಾಲೇಜಿಗೆ ಬಂದಂಥ ಹಂತದಲ್ಲಿ ಕಾಲೇಜಿನಲ್ಲಿಯೂ ಸಮೇತ ಕಾಲೇಜ್ ಮ್ಯಾಗಝೀನಿಗೆ ಬರೆಯುವಂಥ ಇದರಲ್ಲಿ ಪ್ರಥಮ ಬಹುಮಾನವನ್ನು ಕೆಲವು ಕವನ ಸಂಕಲನಗಳನ್ನು ಪಡೆದೆ. ನಂತರ ನನ್ನ ಪದವಿ ಆಗೋಕ್ಕಿಂತ ಮೊದಲೇ ನಮ್ಮ ತಂದೆ ಹೊನ್ನಾವರಕ್ಕೆ ವರ್ಗವಾದ್ದರಿಂದ ಹೊನ್ನಾವರದಲ್ಲಿ ಲೈಬ್ರರಿಗಳಿಗೆ ಹೋಗುವಂಥ ಚಟ ಇತ್ತು. ಆ ಸಂದರ್ಭದಲ್ಲಿ ಸರ್ವಕರ್ಣೇಶ್ವರ ಭಟ್ರು ಅಂತ ಶಾಸ್ತ್ರಿ ಮಾಸ್ತರು ಅಂತ ಸೇಂಟ್ ಥಾಮಸ್ ಹೈಸ್ಕೂಲ್ನಲ್ಲಿದ್ದಂಥ ಪ್ರಾಧ್ಯಾಪಕರು, ಅವರು ತಮ್ಮ ಪತ್ರಿಕೆ ಸಾಧನಾ ಹೇಳುವಂಥ ಒಂದು ಪತ್ರಿಕೆಯನ್ನು ಹೊಡಿಸ್ತಾ ಇದ್ರು. GR ಪಾಂಡೇಶ್ವರರು ಜನತಾ ಅಂತ ಹೇಳುವಂಥ ಒಂದು ಪತ್ರಿಕೆಯ ಸಂಪಾದಕರಾಗಿದ್ದರು. ಜನತಾ ಪತ್ರಿಕೆಯ ವಿಶೇಷಾಂಕಕ್ಕೆ ಲೇಖನಗಳನ್ನು ಆಹ್ವಾನಿಸಿದಾಗ ನಾನು ಪಾಂಡೇಶ್ವರ ಅವರ ಪತ್ರಿಕೆಗೆ 3 ಕಥೆಗಳನ್ನು, ವಿದ್ಯಾರ್ಥಿ ದಶೆಯಲ್ಲಿ ಕಥೆಗಳನ್ನು, ಇನ್ನೊಂದು ಜೈನ ಸಾಹಿತ್ಯದಲ್ಲಿ ಮಹಿಳೆ ಇರುವಂಥದ್ದು ಒಂದು ದೀರ್ಘ ಲೇಖನವನ್ನು ಬರೆದು ಕಳಿಸಿದೆ. ಅವರು 3 ಕಥೆಗಳನ್ನು ಬದಿಗಿರಿಸಿ ಈ ಜೈನ ಮಹಿಳೆಯರ ಬಗ್ಗೆ ಇದ್ದ ಆ ಲೇಖನವನ್ನು ಅವರು ಪ್ರಕಟಿಸಿದರು. ಜನತಾ ಪತ್ರಿಕೆಯನ್ನು ಸಂಪಾದಕ ಪಾಂಡೇಶ್ವರ ಬಿಟ್ಟ ನಂತರ ಸರ್ವಕರ್ಣೇಶ್ವರ ಭಟ್ರು ಅದರ ಜವಾಬ್ದಾರಿಯನ್ನು ತಗೊಂಡರು. ನನಗೆ ಸಹ ಸಂಪಾದಕ್ಕಾಗಿ ಸಾಧನಾ ಪತ್ರಿಕೆಯಲ್ಲಿ ಲೇಖನ ಬರಿತಾ ಇದ್ದರಿಂದ ಸಹ ಸಂಪಾದಕ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೊಂದು ಅವಕಾಶ ಸಿಕ್ತು. ಸರ್ವಕರ್ಣೇಶ್ವರ ಭಟ್ರು ಅನಾರೋಗ್ಯದಿಂದ ಮುಂಬೈಗೆ ಹೋಗಿ ನಯ್ಯರ್ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ನನ್ನನ್ನು ಸಂಪಾದಕ ಮಾಡಿ ಹೋಗ್ಬಿಟ್ಟು ಆ ಪತ್ರಿಕೆಗೆ ಪೇಪರ್ಗಳು ಮತ್ತು ಇತರ ಸಾಮಗ್ರಿಗಳು ಮುಂಬೈಯಿಂದ ಬಂದು ಪತ್ರಿಕೆ
6 ಪುಟದ ಪತ್ರಿಕೆಯನ್ನು 16 ಪುಟದವರೆಗೆ ಅದು ವಿಸ್ತರಿಸಿತ್ತು. ಹ್ಮ್ ಆ ಕಾಲದ ಎಲ್ಲ ಹುಡುಗರಿಗೆ, ಎಲ್ಲ ನನ್ನ ಸ್ನೇಹಿತರಿಗೂ ಲೇಖನ ಬರಲಿಕ್ಕೆ ಪ್ರೋತ್ಸಾಹಿಸಿದೆ. ಪ್ರತಿ ವಾರ ನಾನು ಕತೆ ಬರೆಯಲಿಕ್ಕೆ ಪ್ರಾರಂಭಿಸಿದೆ. ಅದರಲ್ಲಿ ಅವನಿಂದ ನಿರಂತರವಾಗಿ ಪತ್ರಿಕೆಯಲ್ಲಿ ನಿರಂತರವಾಗಿ ಕಥೆಗಳನ್ನು ಮಯೂರದಲ್ಲಿ ಬಂದಿದೆ. ಹೌದು, ಅದನ್ನು ಬರದೆ. ಅದನ್ನು ಈ ಮಧ್ಯೆ ನಾನು ಪದವಿ ಪಡೆದ ನಂತರ, ಪದವಿ ಪಡೆಯುವಷ್ಟು ಹೊತ್ತಿಗೆ ನಾನು ಬೇರೆ ಬೇರೆ ಊರಲ್ಲಿ ಹೋದರೂ ಸಮೇತ ಪತ್ರಿಕೆಗಳಿಗೆ ಬರುವಂತಹ ಹವ್ಯಾಸ ಬೆಳೆಸಿಕೊಂಡೆ. ಮಯೂರ ಪತ್ರಿಕೆಯಲ್ಲಿ ನನ್ನ ಮಾಸ್ತಣ್ಣ ಅಂತ ಕಥೆಗಳು ಬಂತು, ಪ್ರಜಾವಾಣಿಯಲ್ಲಿ ಕಥೆ ನೇಮ ಅಂತ ಬಂತು, ಸಂಯುಕ್ತ ಕರ್ನಾಟಕದಲ್ಲಿ ಶ್ವೇತಕಲೆ ಅಂತ ಕತೆ ಬಂತು, ಎಲ್ಲ ನನಗೆ ಅದಿರ್ತದೆ. ಕನ್ನಡ ಪ್ರಭದಲ್ಲಿ ದೂರ ಅಂತ ಹೇಳುವಂತ ಒಂದು ಕತೆ ಬಂತು. ಮತ್ತು ಸುಧಾ ಪತ್ರಿಕೆಯಲ್ಲಿ ಶಾಂತಿಯಿಂದ ಬಂದದ್ದು ಒಂದು ಪತ್ರಿಕೆ. ಹೀಗೆ ತುಷಾರ, ಪ್ರಜಾಮತದಲ್ಲಿ ಕರೆಯದೆ ಬರುವ ಅನೇಕ ಎಲ್ಲ ಪತ್ರಿಕೆಗಳಲ್ಲೂ ನನ್ನ ಕಥೆಗಳು ಬರಲಿಕ್ಕೆ ಪ್ರಾರಂಭವಾಯಿತು. ನನ್ನ ಸ್ನಾತಕೋತ್ತರ ಪದವಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಹಣದ ಸಂಕಷ್ಟ ಇದ್ದದ್ರಿಂದ ಈ ಕಥೆಗಳಿಂದ ಬರುವಂಥ 30-40 ಆದಾಯ ನನಗೆ ಸಾಲ್ತಿತ್ತು. ನನ್ನ ಖರ್ಚಿಗಾಗಿ ನಾನು ಕಥೆಗಳನ್ನು ಬರಲಿಕ್ಕೆ ಇನ್ನೂ ಪ್ರಾರಂಭಿಸಿದೆ. ಆ ಕಾಲದಲ್ಲಿ ವಿದ್ಯಾರ್ಥಿ ದಶೆಯಲ್ಲಿ ನಾನು 100 ಕಥೆಗಳು ಬಂದೋಗ್ಬಿಡ್ತು. ರಾಜ್ಯ ಮಟ್ಟದ ಎಲ್ಲ ಪತ್ರಿಕೆಗಳಲ್ಲಿ ಬರ್ತಾ ಹೋಯಿತು. ಅದ ನಂತರ ನಾನು ಸ್ವಲ್ಪ ಕತೆ ಬರಲಿಕ್ಕೆ ಆಸಕ್ತಿಯನ್ನು ಹೆಚ್ಚಿಸಿಕೊಂಡೆ. ಸರ್ಕಾರಿ ನೌಕರಿ ಸೇರಿದೆ. ಸರ್ಕಾರಿ ನೌಕರಿ ಸೇರಿದಂಥ ಇದರಲ್ಲಿ ಹಾಸನದಂಥ ಒಂದು ಊರಲ್ಲಿ ನಾನು ಅಧೀಕ್ಷಕನಾಗಿ ಸೇವೆ ಸಲ್ಲಿಸಬೇಕಾಗಿದೆ. ನನ್ನ ಪ್ರಥಮ ಕಥಾ ಸಂಕಲನ ಅಲ್ಲಿ ಬಂತು. ಈಗ ಭಾನು ಮುಷ್ತಾಕ್ ಅದರ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು, ಪುಸ್ತಕದ ಪರಿಚಯ ಮಾಡಿಸಿದ್ರು. ನಾ ಡಿಸೋಜ ಅವರು ಅದರ ಮೇಲೆ ಮುನ್ನುಡಿಯನ್ನು ಬರೆದು, ನಾ ಡಿಸೋಜ ಈ ಮಾಸ್ತಣ್ಣ ಮತ್ತು ಮಾಸ್ತಣ್ಣ ಹಾಗೂ ಇತರ ಕಥೆಗಳು ಗೊತ್ತಾಯ್ತಾ. 84-85 ಅವಧಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆ ಪ್ರಥಮ ಕೃತಿ ಹೊರಗೆ ಬಂತು. ಈ ರೀತಿಯಾಗಿ ನೀವು ಪತ್ರಿಕೆಗಳಿಗೆ ಕತೆ ಕವನಗಳನ್ನು ಬರೆಯೋದ್ರ ಮೂಲಕ ಬರವಣಿಗೆ ಮತ್ತು ಓದಿನಲ್ಲಿ ಆಸಕ್ತಿಯನ್ನು ಹೆಚ್ಚಿಸಿಕೊಂಡೆ. ಈಗ ಶ್ರೀಯುತ ರೋಹಿದಾಸ್ ನಾಯ್ಕರವರ ಕೆಲವು ವಿಚಾರಗಳನ್ನ ತಾವೆಲ್ಲ ತಿಳ್ಕೊಂಡ್ರಿ. ಉತ್ತರ ಕನ್ನಡ ಜಿಲ್ಲೆಯ ಡಿಸೆಂಬರ್ 13, 14, 15 3 ದಿನಗಳ ಕಾಲ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ದಾಂಡೇಲಿಯಲ್ಲಿ ನಡೆಯಲಿಕ್ಕಿದೆ. 25ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಶ್ರೀ ರೋಹಿದಾಸ್ ನಾಯ್ಕರವರು ಆಯ್ಕೆಯಾಗಿದ್ದಾರೆ. ಅವರು ಒಬ್ಬ ಕಥೆಗಾರರಾಗಿ ಮಾಸ್ತಣ್ಣ ಮತ್ತು ಇತರ ಕಥೆಗಳು ಮತ್ತು ಕರೆಯದೆ ಬರುವವರು ಹೇಳ್ತಕ್ಕಂಥ ಕಥಾ ಸಂಕಲನವನ್ನು ಸಹ ಪ್ರಕಟ ಮಾಡಿದ್ದಾರೆ. ಕತ್ತಲೆ ದಾರಿ ದೂರ, ಆನಂತರ ಪ್ರೇಮದ ಕನಸು ಮತ್ತು ಸಂಪದ ಬಾಂಧವ್ಯ ಹೇಳ್ತಕ್ಕಂಥ ಕವನ ಸಂಕಲನ, ನೀರ ನೆರಳು ಹೇಳ್ತಕ್ಕಂಥ ಕಾದಂಬರಿಗಳು, ನಿರಂತರ ಹೇಳ್ತಕ್ಕಂಥ ಕೃತಿ, ಭಾಷಣ ಕಲೆ, ಕನ್ನಡ ಭಾಷಾ ಶಾಸ್ತ್ರ ಈ ಮುಂತಾದ ಕೃತಿಗಳನ್ನ ಪ್ರಕಟ ಮಾಡೋದ್ರ ಮೂಲಕ ಸಾಹಿತ್ಯ ಲೋಕದಲ್ಲಿ ಒಂದು ಗಟ್ಟಿಯಾದ ಹೆಜ್ಜೆ ಗುರುತನ್ನ ಮೂಡಿಸಿದಂಥವರು. ಇವತ್ತು ಒಬ್ಬ ಅಬಕಾರಿ ಇಲಾಖೆಯ ಉಪ ಆಯುಕ್ತರಾಗಿ ಸೇವೆಯನ್ನ ಸಲ್ಲಿಸುವ ಮೂಲಕ ತಾವು ಸಾಹಿತ್ಯದಲ್ಲಿ ತುಂಬಾ ಆಸಕ್ತಿಯನ್ನ ಬೆಳೆಸ್ಕೊಂಡಿದ್ದೀರಿ ಸರ್. ಆದ್ರೆ ಒಬ್ಬ ಅಧಿಕಾರಿಯಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ನೀವು ತೊಡಗಿಸಿಕೊಂಡಿರುವ ಕುರಿತಾಗಿ ಒಂದಿಷ್ಟು ಮಾಹಿತಿ ನೀಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಬಾಲ್ಯದಿಂದಲೇ ಸಾಹಿತ್ಯದಲ್ಲಿ ಆಸಕ್ತಿ ನನಗೆ ಇದ್ದದ್ರಿಂದ, ಈ ಸಂಗೀತ ಸಾಹಿತ್ಯದ ಬಗ್ಗೆ ಆಸಕ್ತಿಗಳು ಇರ್ತಾ ಇರೋದ್ರಿಂದ ನಿರಂತರವಾಗಿ ನಾನು ಓದುವ ಹವ್ಯಾಸ ಬೆಳೆಸಿಕೊಂಡದ್ರಿಂದ ಮತ್ತು ಈ ದೂರದರ್ಶನ ಮತ್ತು ಆಕಾಶವಾಣಿಗಳ ಸಂಪರ್ಕಗಳು ಬಂದದ್ರಿಂದ ಬೆಂಗಳೂರಿನಂಥ ಒಂದು ಊರಲ್ಲಿ ನನಗೆ ಅವಕಾಶಗಳು ಜಾಸ್ತಿ ಆಯಿತು. ಈ ಜಾಸ್ತಿ ಆದ್ರಿಂದ ನಾನೊಂದು ಪತ್ರಿಕೆಯನ್ನು ಹೊರತಂದೆ. ಕಸ್ತೂರಿ ಅಂತ ಸಂಬಂಧ ಯುವರಾಜ ಅಂತ ಒಂದು ಮಾಸಿಕವನ್ನ ಅಂತಂದು, ಅದಕ್ಕೆ ನಾಡಿನ ಪ್ರಖ್ಯಾತ ಲೇಖಕರುಗಳೆಲ್ಲ ಬರೂರು ರಾಮಚಂದ್ರಪ್ಪನಂತವರು, ದೇವದೂರು ಮಹಾದೇವರು ಅಂತವರು, ಈಚಿನವರು ಜಯಲಕ್ಷ್ಮಿ ಅಂತವರು, ಹೀಗೆ ಎಲ್ಲ ಮಹಾನ್ ಸಾಹಿತಿಗಳು ಎಲ್ಲ ಆ ಪತ್ರಿಕೆಗೆ ಲೇಖನಗಳನ್ನು ಕಥೆಗಳನ್ನೆಲ್ಲ ಬರಿತಾ ಇದ್ದಾರೆ. ನನಗೆ ಆಗಾಗ ಮೇಲಿನ ಹುದ್ದೆಗೆ ಹೋದಾಗ ನನಗೆ ವರ್ಗಾವಣೆಗೊಂಡದ್ರಿಂದ ಈ ಕಾರ್ಯಬಾಹುಳ್ಯದಿಂದ ನನಗೆ ಆ ಪತ್ರಿಕೆಯನ್ನು ನಡೆಸಲಿಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಆ ಪತ್ರಿಕೆಯನ್ನು
ನಾನು ನಿಲ್ಲಿಸಬೇಕಾಯಿತು. ನಂತರ ದೂರದರ್ಶನದ ಸಂಪರ್ಕ ಬಂದು ದೂರದರ್ಶನಕ್ಕೆ ಸಾಹಿತ್ಯವನ್ನು ಬರೆದೆ. ಅಲ್ಲಿ ಆ ದೂರದರ್ಶನದಲ್ಲಿ ಜಾನಪದ ಗೀತೆಗಳು, ಕೆಲವು ನೃತ್ಯಕ್ಕೆ ಸಂಬಂಧಿಸಿದಂಥ ಕೆಲವು ಗೀತೆಗಳನ್ನೆಲ್ಲ ಬರೆದು ಅವು ಎಲ್ಲ ಚಿತ್ರಿತವಾದವು. ಈ ಸುರಂಗ ಚಕ್ರ ಹೇಳ್ತಕ್ಕಂಥ ಒಂದು ಕತೆ ಅದು ಚಲನಚಿತ್ರ ಆಗಿದೆ. ಸುರಂಗ ಚಕ್ರ ಅಂತ ಹೇಳುವಂಥ ಒಂದು ಕತೆ, ಸಂಶೋಧನಾ ಸಂಬಂಧಪಟ್ಟಂಥ ಒಂದು ಕತೆ. ಅದನ್ನು ಅನೇಕರು ಚಲನಚಿತ್ರ ಮಾಡಲಿಕ್ಕೆ ಕೇಳಿಕೊಂಡ್ರು. ಆಮೇಲೆ ಚಂದ್ರಶೇಖರ್ ಭಟ್ ಅಂತ ಹೇಳುವಂಥ ಒಬ್ಬರು ಕುಂದಾಪುರದ ಮೂಲದವರು ಆ ಸಿನಿಮಾವನ್ನು ತಗೊಂಡು ಶಂಕರ್ ನಾಗರನ್ನ ಹಾಕ್ಕೊಂಡು ಫಿಲ್ಮ್ ಶೂಟಿಂಗ್ ಮಾಡಿದ್ರು. ನಾಗರು ತೀರ್ಕೊಂಡಂಥ ಹಂತದಲ್ಲಿ ಕಥೆಯನ್ನು ಸ್ವಲ್ಪ ಬದಲಾಯಿಸಿ ಅನಂತರಾಂಧ್ರನ್ನ ಆ ಕತೆಗೆ ಸೇರಿಸ್ಕೊಂಡು ಆ ಸಿನಿಮಾವನ್ನು ಅವರು ಚಿತ್ರೀಕರಿಸಿದರು. ಹೀಗಾಗಿ ಶಂಕರ್ ನಾಗರನ್ನ ಸತ್ತ ನಂತರ ಅವರಿಗೆ ಆಸಕ್ತಿಯು ಕಡಿಮೆ ಆಯಿತು. ಆ ಚಿತ್ರ ಹೆಚ್ಚು ದಿನ ಓಡಲಿಲ್ಲ. ಸುರಂಗ ಚಕ್ರ ಓಡಲಿಲ್ಲ. ನೀವು ಧಾರಾವಾಹಿಯಲ್ಲಿ ನಟನೆ ಮಾಡಿದ್ರಿ, ಹೌದು, ನಿರ್ಮಾಪಕರಾಗಿ ಕೆಲಸ ಮಾಡಿದ್ರಿ. ಹೌದು. ಈ ಚಲನಚಿತ್ರ ಹೇಗೆ ನಿಮ್ಮೊಟ್ಟಿಗೆ ಸೇರ್ಕಂತು? ಚಲನಚಿತ್ರ ಒಟ್ಟಿಗೆ ನನಗೆ ಸೇರ್ಕೊಳ್ಳಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಬೆಂಗಳೂರಿನಂತ ಒಂದು ಊರಲ್ಲಿ ರಾಜ್ಕುಮಾರ್ ಜೊತೆಗೆ 3-4 ಸಲ ಅವರ ಜೊತೆಗೆ ಕೆಲವು ಕಾರ್ಯಕ್ರಮಗಳಲ್ಲಿ ಇರುವಂತ ಒಂದು ಉದಾಯಿತು. ನನಗೆ ರಾಜ್ಕುಮಾರನ್ನ ಪರಿಚಯ ಮಾಡಿಸೋರು ಬಂಗಾರಪ್ಪನವ್ರ ಜೊತೆಗೆ ಅವ್ರ ಮನೆಗೆ ಹೋದಾಗ ಅವ್ರಿಗೆ ಮೊದಲಿಂದ ಪರಿಚಯ ಇತ್ತು ನನಗೆ. ಸಾಗರದಲ್ಲಿ ನಾನು ಉಪಕಾರಿ ಇನ್ಸ್ಪೆಕ್ಟರ್ ಆಗಿದ್ದಾಗ ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ ಮುಂತಾದವರು ನಮ್ಮನ್ನು ಬಹಳ ಪ್ರೀತಿ ಮಾಡ್ತಿದ್ರು. ನಾನು ಬೆಂಗಳೂರಿಗೆ ವರ್ಗವಾಗಲು ಕಾರಣ ಬಂಗಾರಪ್ಪನವರೇ ಆಗಿತ್ತು. ಬೆಂಗಳೂರಲ್ಲಿ ಬಂಗಾರಪ್ಪನವ್ರ ಭೇಟಿಯಾಗಿ ಹೋದಾಗ ಬಂಗಾರಪ್ಪನವ್ರು ನನಗೆ ರಾಜ್ಕುಮಾರ್ನ ಪರಿಚಯ ಮಾಡಿಸಿದ್ರು. ಹೀಗಾಗಿ ರಾಜ್ಕುಮಾರ್ ಅವರ ತಂಗಿ ಇದರಲ್ಲಿ ನಮ್ಮ ಅಬಕಾರಿ ಲೈಸೆನ್ಸ್ ಇದ್ದಾರೆ, ಅವ್ರ ತಂಗಿ ಮಕ್ಕಳನ್ನ ಮದುವೆ ಆಗೋ ಸಂದರ್ಭದಲ್ಲಿ ರಾಜ್ಕುಮಾರ್ ಏನ್ ಸಂಪರ್ಕ ಆಯ್ತು. ಅದಂತವ್ರ ಸಂಬಂಧದವರು ವೀರಪ್ಪನನ್ನ ಭೇಟಿಯಾಗಿ ಬಂದಂತ ಸಂದರ್ಭದಲ್ಲಿ ನಡುಮಾರನ ಜೊತೆಗೆ ಸಂಪರ್ಕ ನ್ಯಾಷನಲ್ ಹೈಸ್ಕೂಲಲ್ಲಿ ಗಲಾಟೆ ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ಸಂಬಂಧಿಕರು, ರಾಜ್ಕುಮಾರ್ ಅವರ ಸಂಬಂಧಿಕರು ಅವರ ತೋಟದಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ನಮ್ಮನ್ನು ಕರ್ಕೊಂಡು ಹೋದ್ರು. ಆಗ ಕೆಂಪಯ್ಯ ಅಂತ ಹೇಳುವಂತ DIG ಮತ್ತು ರಾಜ್ಕುಮಾರ್ ಮತ್ತು ನಾನು 3 ಜನರಿಗೆ ಒಂದು ಊಟಕ್ಕೆ ಒಂದು ಟೇಬಲ್ ಅನ್ನು ಹಾಕೊಟ್ಟು ಊಟಕ್ಕೆ. ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರು, ಉಳಿದವರೆಲ್ಲ ನೆಲದ ಮೇಲೆ ಕೂತ್ಕೊಂಡ್ರು. ರಾಜ್ಕುಮಾರ್ ತನ್ನ ನೈಜ ಅನುಭವವನ್ನ ವೀರಪ್ಪನ ಜೊತೆಗೆ ಅನುಭವಿಸಿದ ಕೆಲವೊಂದು ಕಟು ಸತ್ಯವನ್ನ ಆ ಸಂದರ್ಭದಲ್ಲಿ ಬಾಯ್ಬಿಡ್ತಾರೆ. ಅದರ ನಂತರ ನನ್ನ ಮುದ್ದುಕೃಷ್ಣ ಅಂತ ಹೇಳುವಂಥವ್ರು ಸುಗಮ ಸಂಗೀತದ ಅಧ್ಯಕ್ಷರು ವಿಷ್ಣುವರ್ಧನ್ನ ಅತ್ಯಂತ ಆಪ್ತರಾಗಿದ್ದರು. ನಾನು ಕೆಲಸ ಮಾಡುವಂತ ಒಂದು ಡಿಸ್ಲರಿಗೆ ಶೂಟಿಂಗಿಗೆ, ನಿಷ್ಕರ್ಷ ಶೂಟಿಂಗ್ಗೆ ವಿಷ್ಣುವರ್ಧನ್ ಬರ್ತಾರೆ. ಈ ಮುದ್ದುಕೃಷ್ಣ ಕೆಲವೊಂದು ಸಮಸ್ಯೆಗಳಾಗ್ತಿರ್ಬೇಕಾದ್ರೆ ವಿಷ್ಣುವರ್ಧನ್ ಜೊತೆಗೆ ಸಂಪರ್ಕ ಬರ್ತದೆ ಹಲವಾರು. ಅದರ ನಂತರ ನಮ್ಮ ಮನೆ ಎದುರುಗಡೆಗೆ ಸುದೀಪ್, ಸಿನಿಮಾ ನಟ, ನಮ್ಮ ಬೆಂಗಳೂರಿನ ಮನೆ ನಿವಾಸ ಎದುರುಗಡೆಗೆ ಸುದೀಪ ಮನೆ ಇದ್ದರಿಂದ, ಸುದೀಪ ಬಾಲ್ಯದಿಂದಲೇ ನಮಗೆ ಪರಿಚಯ ಇದ್ದರಿಂದ ಅವ್ರ ಮನೆಗೆ ಬಂದಾಗ ಅಂಬರೀಷ್, ಯೋಗರಾಜ್ ಭಟ್, ಸುಧೀರ್ ಕುಮಾರ್ ದೇಸಾಯಿ, ಈಗ ಅನೇಕ ಚಲನಚಿತ್ರ ನಟರೆಲ್ಲ ಸಂಪರ್ಕ ಬಂತು. ಹೀಗಾಗಿ ದೂರದರ್ಶನದಲ್ಲಿ ನಾನು ಒಂದು 6-7 ನಾಟಕಗಳಲ್ಲಿ ಅಭಿನಯಿಸಿದೆ. ದೂರದರ್ಶನದವರು ನನ್ನ ಹತ್ರ ಕೆಲವು ಗೀತೆಗಳನ್ನ ಬರೆಸಿದ್ರು ಈ ಜಾನಪದ ನೃತ್ಯಕ್ಕೆ, ಮತ್ತು ನನ್ನ ಕೆಲವು ಕವನಗಳನ್ನ ಆಯ್ಕೊಂಡು ಅವರು ಅದನ್ನ ನೃತ್ಯ ಪ್ರದರ್ಶನ ಮಾಡಿದರು. ಹೀಗಾಗಿ ದೂರದರ್ಶನ ಜೊತೆಗೆ ನನಗೆ ಸಂಪರ್ಕ ಮತ್ತು ಸಿನಿಮಾ ನಟರುಗಳ ಜೊತೆಗೆ ಬಹಳಷ್ಟು ಸಿನಿಮಾ ನಟರ ಜೊತೆಗೆ ಗಿರೀಶ್ ಕಾರ್ನಾಡ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಹೀಗೆ ಅನೇಕ ನಟರುಗಳ ಜೊತೆಗೆ ನನಗೆ ಸಂಪರ್ಕ ಬಂದ. ಒಂದ್ ಕಡೆ ಸಾಹಿತಿಗಳ ಸಂಘ ಆಯ್ತು, ಎಲ್ಲ ಹಿರಿಯ ಸಾಹಿತಿಗಳ ಓದುವುದರ ಮೂಲಕ ಅವರನ್ನ ಪರಿಚಯ ಮಾಡ್ಕೊಂಡಿದ್ವಿ. ಆ ನಂತರ ಚಲನಚಿತ್ರದ ಮೂಲಕ ಅನೇಕ ಸಾಧಕರನ್ನ, ನಟರನ್ನ ತಾವು ಪರಿಚಯ ಮಾಡ್ಕೊಂಡ್ರಿ. ಮತ್ತೆ ಮೋಜಿನ ಮದುವೆ ಅಂತ ಹೇಳುವಂತ ಒಂದು ಸಿನಿಮಾಕ್ಕೆ ಅರ್ಧ ಚಿತ್ರಕಥೆ ನನ್ನನ್ನೇ ಬರೆಸಿದ್ರು. ಯಾರು ದೇವರಾಜ್ ಅದರಲ್ಲಿ ಹೀರೋ ಆಗಿದ್ರು. ಅದರಲ್ಲಿ ನಮ್ಮ ಹಂಸಲೇಖ ಅವರು ಆ ಸಿನಿಮಾಕ್ಕೆ ಸಂಗೀತವನ್ನು ಸಂಯೋಜನೆ ಮಾಡಬೇಕಾಗಿದ್ರೆ ನಾನು ಅವ್ರ ಜೊತೆ ಕೂತ್ಕೊಂಡಿದ್ದೆ. ಅವರಿಗೆ ಒಂದು ಟ್ಯೂನ್ ನಾನು ಹೇಳಿದ್ದೆ. ಅದರಲ್ಲಿ ಆ ಮೋಜಿನ ಮದುವೆ ಸಿನಿಮೆಯ ಪ್ರಥಮ ಹಾಡು ಇದಕ್ಕೆ ಆ ಟ್ಯೂನ್ ಅನ್ನ
ನಾನು ಬರೆದು ಕೊಟ್ಟಿದ್ದೆ. ಸರಿ. ಅದು ಅಬಕಾರಿ ಇಲಾಖೆಯ ಅಧಿಕಾರಿಯಾಗಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಾವು ತೊಡಗಿಸಿಕೊಂಡಿದ್ರಿ. ಅದರ ನಂತರ ಉತ್ತರ ಕನ್ನಡ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆ ಆಗಲಿಕ್ಕೆ, ಅಧ್ಯಕ್ಷರಾದ ಮೇಲೆ ನಿಮ್ಮ ಕಾರ್ಯಚಟುವಟಿಕೆ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ. ನಾನು ಶಿವಮೊಗ್ಗದಲ್ಲಿ ಅಬಕಾರಿ ಉಪಾಯುಕ್ತನಿದ್ದಂಥ ಸಂದರ್ಭದಲ್ಲಿ, ಬೆಂಗಳೂರು ಉಪಾಯುಕ್ತ ಸಂದರ್ಭದಲ್ಲಿ ಟಿ.ಕೆ. ಮೆಹಮೂದ್ ಅಂತ ಹೇಳ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 22 ವರ್ಷಗಳ ಕಾಲ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದಂಥವ್ರು. ಇಲ್ಲಿಯ ಸಾಹಿತ್ಯ ಚಟುವಟಿಕೆಗಳಿಗೆ ಮತ್ತು ಸಮ್ಮೇಳನಗಳಿಗೆ ಸ್ವಲ್ಪ ಧನ ಸಹಾಯಕ್ಕಾಗಿ ಯಾರೋ ಮುಖಾಂತರ ನನಗೆ ಭೇಟಿ ಆಗ್ತಿದ್ರು. ಇಲ್ಲಿ ಅವ್ರ ಹತ್ರ ಅವರು ತೀರಾ ಬಡವರು, ಯಾರು ಟಿ.ಕೆ. ಮೆಹಮೂದ್ ಅವ್ರೇನಾದ್ರು ಒಂದು ಸಾವನೀರಿಗೆ ಇದನ್ನ ಜಾಹೀರಾತನ್ನು ಕೇಳಲಿಕ್ಕೆ ಎಲ್ಲ ಕಡೆಗೆ ಹೋಗಿ ಆ ಜಾಹೀರಾತಿಂದ ಬಂದ ದುಡ್ಡಿನಲ್ಲಿ ಒಟ್ಟುಗೂಡಿಸಿ ಯಾರಿಗೂ ಊಟ ಹಾಕೋದು, ಟಿಫಿನ್ ಕೊಟ್ಟು ಕೆಲಸ ಮಾಡ್ತಾ ಇದ್ರು. ನನ್ನನ್ನು ಸಂಪರ್ಕಿದ ಸಮಯದಲ್ಲಿ ನಾನು ಸ್ವಲ್ಪ ಉನ್ನತ ಹುದ್ದೆಯಲ್ಲಿದ್ದರಿಂದ 5-6 ಸಮ್ಮೇಳನಗಳಲ್ಲಿ ಊಟಗಳನ್ನು ನಾನೇ ಹಾಕಿಸಿದ್ದೆ. ಊಟ, ತಿಂಡಿ, ಕಾಫಿಗಳನ್ನ ಪರಿಷತ್ತಿನಿಂದ ಯಾವುದೇ ಅನುದಾನ ಬರ್ತಾ ಇರಲಿಲ್ಲ. ಆವಾಗ ಪರಿಷತ್ತಿನಿಂದ ಸಾಹಿತ್ಯ ಸಮ್ಮೇಳನಗಳಿಗೆ ಯಾವ ಅನುದಾನ ಬರ್ತಾ ಇರಲಿಲ್ಲ. ವಾರ್ಷಿಕ ಅನುದಾನ ಖರ್ಚಿಗೆ 10,000 ರೂಪಾಯಿ ಬರ್ತಾ ಇತ್ತು. ಆ 10,000 ರೂಪಾಯಿಯ ಲೆಕ್ಕವನ್ನ ಕೊಡ್ಲಿಕ್ಕೆ ತಡವಾಯ್ತು ಅಂತ ಅವ್ರು ಕಾಯ್ದೆ ಮಲಗಿದ್ರು. ಕಾಯ್ದೆ ಮಲಗಿದ್ದಂತ ಹೇಳಿದ್ರು ಸಮೇತ ಅವ್ರನ್ನ ಬಿಡದೆ ಹುಡುಗರ ಕಾಲದಲ್ಲಿ ಅವರ ಮೇಲೆ ಮೊಕದ್ದಮೆಯನ್ನು ಹಾಕಿ ಹೈಕೋರ್ಟ್ಗೆ ಹಾಕಿದ್ರು ಮತ್ತು ಅವರನ್ನ ನಿವೃತ್ತಗೊಳಿಸಿದ್ರು. ಸಾಹಿತ್ಯ ಪರಿಷತ್ ಅಧ್ಯಕ್ಷತೆ ನಿವೃತ್ತಗೊಳಿಸಿದ್ರು. ಕಾಯ್ದೆ ಬಿದ್ದರು. ಅವ್ರು ಕಾಯ್ದೆ ಬಿದ್ದ ಸಂದರ್ಭದಲ್ಲಿ ಅವರನ್ನ ವಿಚಾರಿಸ್ಕೊಳ್ಳಿಕ್ಕೆ ನಾನು ಹೋದಂಥ ಸಂದರ್ಭದಲ್ಲಿ ಅವರು ನನಗೆ ಕೋರ್ಕೊಂಡ್ರು, ನೀವು ಸಾಹಿತ್ಯ ಪರಿಷತ್ತಿನ ಉತ್ತರ ಕನ್ನಡ ಜಿಲ್ಲೆ ಅಧ್ಯಕ್ಷ. ಅದೇ ನಾನು ನಿವೃತ್ತನಾಗಿ ಬಂದಿದ್ದೆ 2003ರಲ್ಲಿ. ಅದೇ ನಿವೃತ್ತನಾಗಿ ಬಂದಿದ್ದೆ. ಅವ್ರೇನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಬೇಕು ಅಂತ ಹೇಳಿದ್ರು. 2004ರಲ್ಲಿ ಇಲೆಕ್ಷನ್ ಆಗ್ತದೆ. ಇಲೆಕ್ಷನ್ ಆಗ್ತದೆ. 2003ರಲ್ಲಿ ನಾನು ನಿವೃತ್ತಿ ಆದಂತ ಸಂದರ್ಭದಲ್ಲಿ ಭೇಟಿಯಾದಾಗ ಹೇಳಿದ್ರು. ನಾನು ಸಂಪೂರ್ಣ ಒಪ್ಪಿಗೆ ಕೊಡುವುದಕ್ಕಿಂತ ಮೊದಲೇ ನನಗಲ್ಲಿ ಯಾವುದೂ ಆಸಕ್ತಿ ಇರಲಿಲ್ಲ. ಆದ್ರೆ ಟಿ.ಕೆ. ಮೆಹಮೂದ್ ಅವರು ಪತ್ರಿಕೆಗಳಿಗೆ ನನ್ನ ಹೆಸರನ್ನು ಸೂಚಿಸಿಬಿಟ್ರು. ಮುಂದಿನ ಚುನಾವಣೆಯಲ್ಲಿ ರೋಹಿದಾಸ್ ನಾಯ್ಕರನ್ನ ನೀವೆಲ್ಲ ಆಯ್ಕೆ ಮಾಡಬೇಕು. ಅವರು ಸಾಹಿತ್ಯ ಪರಿಷತ್ತಿನ ನಿಕಟ ಸಂಪರ್ಕವನ್ನು ಹೊಂದಿಕೊಂಡಿದ್ದಾರೆ, ಅವರು ಸಾಹಿತಿಗಳು, ಅವರು ಸೂಕ್ತ ವ್ಯಕ್ತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಅಗ್ರಲೇಖನ ಬಂದು ಕರಾವಳಿ ಮಂಡ್ಯ ಮುಖಪುಟದಲ್ಲೇ ಬಂತು. ಅದಕ್ಕೆ ಅವ್ರು ಬರೆದು ಕೊಟ್ಟರು. ಅದಕ್ಕೆ ಕೆಲವು ಪ್ರತಿರೋಧ ವ್ಯಕ್ತಪಡಿಸಿ ಅವರಿಗೆ ಚುನಾವಣೆಯಲ್ಲಿ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಪೇಪರ್ನಲ್ಲಿ ಕೊಟ್ಟರು. ನಾನು ನಾಮಿನೇಷನ್ ಫೈಲ್ ಮಾಡಿ, ಅರ್ಹತೆ ಯಾಕಿಲ್ಲ ಹೇಳಿ, ಇವರು ಸರ್ವಿಸ್ ನಲ್ಲಿದ್ದಾರೆ, ಇವರಿಗೆ ಅರ್ಹತೆ ಇಲ್ಲ ಅಲ್ಲ, ಈಗ ಅದು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಹಾಗೆ ನಾನು ಮೊನ್ನೆ ಅದನ್ನ ನನ್ನ ನಾಮಪತ್ರವನ್ನು ಸಲ್ಲಿಸಿದೆ ಚುನಾವಣಾಧಿಕಾರಿ ಮುಂದೆ. ನನಗೆ ಅರ್ಹತೆ ಇದ್ದಿದ್ರೆ ಯಾಕೆ ನನಗೆ ಗೊತ್ತಾಗ್ತದಲ್ಲ. ನನಗೆ ಅರ್ಹತೆ ಏನಿಲ್ಲ ನನಗೆ ಗೊತ್ತಿರ್ಲಿಲ್ಲ. ಅವ್ರು ಹೇಳಿದ್ರು ಅವ್ರ ಅರ್ಹತೆ ಇದೆ ಅಂತ ಹೇಳಿದ್ರು. ಅರ್ಹತೆ ಇದೆ ಮತ್ತೆ ಇಲ್ಲಿ ತನ್ನ ಅವಕಾಶ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ಒಂದು ಹೊಸ ಮುಖ ಬರ್ತಾ ಇದೆ ಅಂತ ಹೇಳುವಂತ ದೃಷ್ಟಿಯಿಂದ ನನ್ನನ್ನು ಬಹುಮತದಿಂದ ಆಯ್ಕೆ ಮಾಡಿದ್ರು. 2004ರಲ್ಲಿ ಮೊದಲನೇ ಬಾರಿಗೆ ಆಯ್ಕೆ ಆಗ್ತಾರೆ. ತದನಂತರ ಎಲ್ಲಾ ಕಡೆಗೂ ಬಹುಮತದಿಂದ ನನ್ನನ್ನ ಪ್ರತಿಯೊಂದು ಬಾರಿಯೂ ನನ್ನನ್ನ ಆಯ್ಕೆ ಮಾಡಿದ್ರು. 3 ಸಲ ಆಯ್ಕೆ ಆದ್ಮೇಲೆ ನನ್ನ ಉದ್ದೇಶ ಏನಿತ್ತು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾಹಿತ್ಯ ವಾತಾವರಣವನ್ನ ನಿರ್ಮಾಣ ಮಾಡಬೇಕು, ಅಷ್ಟೇ ಇತ್ತು ನನ್ನ ವಾತಾವರಣ. ಅದನ್ನ ನೀವು 100ಕ್ಕೆ 100ರಷ್ಟು ಸಾಧನೆ ಮಾಡಿದ್ರಿ. ಆವಾಗ ಈ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳನ್ನು ನಡೆಸಲು, ಸಮ್ಮೇಳನಗಳನ್ನು ನಡೆಸಲು ಸರ್ಕಾರದ ಅನುದಾನ ಬರ್ತಿರ್ಲಿಲ್ಲ. ಮೊದಲಿನ 4 ಸಮ್ಮೇಳನಗಳನ್ನ ನನ್ನ ಸ್ವಂತ ಕೈಯಿಂದ ಖರ್ಚು ಹಾಕಿ ನಾನು ಅನೇಕ ಸಮ್ಮೇಳನಗಳನ್ನು ಮಾಡಿದೆ. ಕಾರಣ 14-15 ಲಕ್ಷ ರೂಪಾಯಿ ನನ್ನ ನಿವೃತ್ತಿಯ ಬಂದಂತ ದುಡ್ಡನ್ನ ಸಾಹಿತ್ಯ ಸಮ್ಮೇಳನಗಳಿಗೆ ವ್ಯಯಿಸಿದೆ. ನನ್ನಂತ ಕೆಲವು ಜನ ಸೇರಿ ನಾವು ಅನುದಾನ ಗೆಳೆಯರಲ್ಲಿ ಸಾಹಿತ್ಯ ಪರಿಷತ್ ಕೆಲವು ಜಿಲ್ಲೆ ಅಧ್ಯಕ್ಷರಿಗೆ ಸರ್ಕಾರಕ್ಕೆ ಮನವಿ ಮಾಡಿ, ಆ ಕಾಲದಲ್ಲಿ ಚಂದ್ರಶೇಖರ್ ಪಾಟೀಲ್ ಚಂಪಾ ಅವರು, ಹಾಲಪ್ಪಿ ಮುಂತಾದಂಥವ್ರು, ಮುಖ್ಯಮಂತ್ರಿಗಳ ಜೊತೆಗೆ ಅತ್ಯಂತ ಆಪ್ತವಲಯದಲ್ಲಿ ಇದ್ದಂಥವ್ರು ಜನ ಅವರೆಲ್ಲ ಸೇರಿ ನಮಗೆ ಅನುದಾನ ಕೊಡಬೇಕು ಅಂತ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ 1 ಲಕ್ಷ ಕೊಡೋದು ಮಾಡಿದ್ರು. ಮುಂದಿನ ವರ್ಷ 5 ಲಕ್ಷ, ತಾಲೂಕುಗಳಿಗೆ 1 ಲಕ್ಷ ಅನುದಾನವನ್ನ ನಮ್ಮ ಗುಂಪೆ 3 ವರ್ಷ ನಾವು ಸಮರ್ಥವಾಗಿ ಅದನ್ನ ಸರ್ಕಾರದಿಂದ ಮುಖ್ಯಮಂತ್ರಿಯ ಇದರಲ್ಲೇ ಆಫೀಸ್ನಲ್ಲಿ ಕಚೇರಿಯಲ್ಲೇ ನಮಗೆ ಆಶ್ವಾಸನೆ ಕೊಟ್ಟರು. ಅಂತೂ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ನಮಗೆ ಸಹಾಯ ಮಾಡಿದ್ರು. ಬರ್ಗೂರು ರಾಮಚಂದ್ರಪ್ಪ, ದೇವರು ಮಹಾದೇವ್ ಮುಂತಾದವರು ನಮಗೆ ಸಹಾಯ ಮಾಡಿದ್ರು.
ಸರಿ ಸರಿ. ಹಾಗಾಗಿ ನೀವು ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಸುಮಾರು 9 ಜಿಲ್ಲಾ ಸಮ್ಮೇಳನಗಳನ್ನ ಮಾಡಿದ್ರಿ, ಸುಮಾರು 37ರಷ್ಟು ತಾಲೂಕಾ ಸಮ್ಮೇಳನಗಳನ್ನ ಮಾಡಿದ್ರಿ, ಅನೇಕ ಹೊಸ ಮುಖಗಳಿಗೆ ಅವಕಾಶಗಳನ್ನ ಮಾಡಿಕೊಟ್ರಿ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ಸಾಹಿತಿಗಳಿಗೆ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಒಂದು ಅವಕಾಶಗಳನ್ನ ನೀವು ಮಾಡಿಕೊಟ್ಟಿದ್ರಿ. ಬಹುಶಃ ಉತ್ತರ ಕನ್ನಡದಲ್ಲಿ ಶ್ರೀ ರೋಹಿದಾಸ್ ನಾಯ್ಕರವರು ಮಾಡಿದಂತ ಸಾಹಿತ್ಯ ಪರಿಷತ್ತಿನ ಕೆಲಸಗಳನ್ನ ಮತ್ತೆ ಯಾರು ಮಾಡಲಿಲ್ಲ. ಮತ್ತೆ ಸಾಹಿತ್ಯ ಪರಿಷತ್ತು ಒಂದು ಚಲಾವಣೆ ಇಲ್ಲದ ನಾಣ್ಯದಂತೆ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಅದನ್ನ ಇಡೀ ನಾಡಿನಲ್ಲಿ ಪರಿಚಯಿಸಲಿಕ್ಕೆ ಕಾರಣೀಕರ್ತರಾದ ರೋಹಿದಾಸ್ ನಾಯ್ಕರವರು 3 ಅವಧಿಗಳ ಕಾಲ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಇಡೀ ಜಿಲ್ಲೆಯ ತುಂಬೆಲ್ಲ ಪರಿಚಿತರಾದಂಥ ವ್ಯಕ್ತಿಗಳು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 3 ಅವಧಿಗಳ ಕಾಲ ಸಾಹಿತ್ಯ ಪರಿಷತ್ತನ್ನ ಕಟ್ಟಿ ಬೆಳೆಸಿದಂಥ ರೋಹಿದಾಸ್ ನಾಯ್ಕರವರೇ, ತಾವು ಪರಿಷತ್ತಿನ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಯವರಿಗೆ ಮತ್ತು ಜಿಲ್ಲೆಯಿಂದ ಹೊರಗಿದ್ದ ಸಾಹಿತಿಗಳಿಗೆ ಯಾವ ರೀತಿ ಅವಕಾಶಗಳನ್ನು ಮಾಡಿಕೊಟ್ರಿ ಹೇಳೋದ್ರ ಬಗ್ಗೆ ತಾವು ಮಾತನಾಡೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಾ ಇದ್ದಾಗ ಈ ಜಿಲ್ಲೆಯಿಂದ ಹೋದ ಅತ್ಯಂತ ಕೆಲವು ಉತ್ತಮ ಲೇಖಕರು, ಸಾಹಿತಿಗಳು, ಪ್ರಖ್ಯಾತ ಸಾಹಿತಿಗಳು ಹೊರಗಿದ್ರು. ಅವರನ್ನು ಜಿಲ್ಲೆಗೆ ಪರಿಚಯಿಸುವ ನೆವದಲ್ಲಿ ವಿಷ್ಣು ನಾಯಕರಂತ ಸಾಹಿತಿಗಳು ನನಗೆ ಆ ಸಂದರ್ಭದಲ್ಲಿ ನೆರವು ಮಾಡಿದರು. ಅದಂತ ಪ್ರತಿ ಸಮ್ಮೇಳನದಲ್ಲೂ ಅವಕಾಶದಲ್ಲಿ ನಾವು 250ರಿಂದ 300 ಸಾಹಿತಿಗಳನ್ನ ಮಾಡಬೇಕಾಗಿದ್ರೆ ಜಿಲ್ಲೆಯಲ್ಲಿ ಇರುವಂಥ ಪ್ರತಿಭೆಗಳಿಗೆ, ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಪ್ರತಿ ತಾಲೂಕಿನಿಂದಲೂ ಹೆಚ್ಚಾಗಿ ಯುವ ಪ್ರತಿಭೆಗಳಿಗೆ, ಹೊಸ ಕವಿಗಳಿಗೆ ಅವಕಾಶ ಮಾಡುವಂಥ ದೃಷ್ಟಿಯಿಂದ ಕವಿಗೋಷ್ಠಿ, ಗೀತಗಾಯನ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಸಿಕೊಂಡು ಪ್ರತಿಯೊಂದು ಜಾತಿಯವರು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿ ಪ್ರಜಾಪ್ರಭುತ್ವದ ಒಂದು ಥಿಯರಿಯಂತೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ವಿ. ಆ ಅವಕಾಶದಲ್ಲಿ ಅತ್ಯಂತ ತಳವರ್ಗದ ಅವರ ಮುಕ್ರಿಗಳಾಗಿರ್ಬೋದು, ಹಾಲಕ್ಕಿ ಗೌಡರಾಗಿರ್ಬೋದು, ಮೀನುಗಾರರಿರ್ಬೋದು, ಮುಸಲ್ಮಾನರಿರ್ಬೋದು, ಇಂಥವ್ರಿಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟದ್ದಷ್ಟೇ ಅಲ್ಲದೆ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಭಟ್ಕಳದ ನವಾಯತ ಕವಿಗಳು, ಉರ್ದು ಕವಿಗಳು, ಭಟ್ಕಳ ನವಾಯತಗಳಿಂದ 11 ಕವಿಗಳು ಬಹುಭಾಷಾ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು, ಉತ್ತಮ ಕವನಗಳನ್ನು ಭಾಗವಹಿಸಿದ್ರು. ಮತ್ತು ಎಲ್ಲ ಬಹುಭಾಷಾ ಕವಿಗೋಷ್ಠಿಯಲ್ಲಿ ನವಾಯತಿ, ಉರ್ದು, ಸಂಸ್ಕೃತ, ತೆಲುಗು, ತಮಿಳು, ಮಲಯಾಳಿ ಇಂಥದ್ದೆಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ದಂಥ ಕೆಲವು ಪ್ರತಿಭಾವಂತ ಕವಿಗಳಿಂದೆಲ್ಲ ಅವರಿಗೆ ಅವಕಾಶ ಜೋಡಾದಂಥ ಸಮ್ಮೇಳನದಲ್ಲೇ ನಾವು ಮಾಡಿಕೊಂಡು ಪ್ರಾರಂಭಿಸಿದ್ದೇವೆ. ಹೀಗಾಗಿ ನನ್ನ ಕಾಲಾವಧಿಯಲ್ಲಾದಂಥ 3 ವರ್ಷಗಳಲ್ಲಿ ನಡೆದಂಥ ಎಲ್ಲ ಸಮ್ಮೇಳನಗಳಲ್ಲಿ ಹೆಚ್ಚು ಕಡಿಮೆ 500 ನವ ಕವಿಗಳು ಹೊಸಬರಿಗೆ ಅವಕಾಶ ಕೊಟ್ಟಿದ್ದರಿಂದ ಹೊಸ ಕವಿಗಳು ಬಂದರು. ಅವರೆಲ್ಲ ಜನ ಭಾಗವಹಿಸಿದ್ರು ಅಂತ ಹೇಳಿ ಸಂತೋಷ ಆಗ್ತದೆ. ಸರಿ, ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸಿದ್ರಿ, ಸಿಂಗಾಪುರಕ್ಕೆ ಹೋದ್ರಿ, ಥೈಲ್ಯಾಂಡ್ಗೆ ಹೋದ್ರಿ, ಕಿನ್ಯಾಕ್ ಹೋದ್ರಿ. ಈ ಎಲ್ಲ ಅನುಭವಗಳು ನಿಮಗೆ ಯಾವ ರೀತಿ ಇನ್ನಿಷ್ಟು ಹೊಸ ನನಗೆ ವಿಚಾರಗಳನ್ನ ಕಟ್ಕೊಟ್ಟಿದೆ? ಕನ್ನಡದ ಈ ಒಂದು ಹೃದಯವಾಹಿನಿ ಅಂತ ಹೇಳುವಂಥ ಒಂದು ಸಂಸ್ಥೆ ಪ್ರಪಂಚದ ಎಲ್ಲಾ ದೇಶಗಳು ಎಲ್ಲೆಲ್ಲಿ ಕನ್ನಡ ಸಂಘಗಳಿವೆಯೋ ಅವರ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿ ಅಲ್ಲಿ ಕನ್ನಡ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ರು. ಅವರು ನನ್ನನ್ನು ಗುರುತಿಸಿ ಅಲ್ಲಿ ನನಗೆ ದುಬೈ, ಥಾಯ್ಲ್ಯಾಂಡ್, ಸಿಂಗಾಪುರ್, ಮಲೇಷಿಯಾ, ಸಿಂಗಾಪುರ್, ಹಾಂಗ್ಕಾಂಗ್, ಮಕಾವ್, ಚೈನಾ, ಮಾಲ್ಡೀವ್ಸ್, ಮತ್ತೆ ಮಾರಿಷಸ್, ಶ್ರೀಲಂಕಾ, ಕೆನಡಾ, ಅಮೆರಿಕಾ, ರಷ್ಯಾ ಎಲ್ಲ ಇಂಥ ದೇಶಗಳಿಗೆ, ಪ್ರಮುಖ ದೇಶಗಳಲ್ಲೆಲ್ಲ ಅಲ್ಲಿ ಎಲ್ಲೆಲ್ಲಿ ಕನ್ನಡ ಸಂಸ್ಥೆಗಳಿದ್ದೇವೆ ಅಲ್ಲೆಲ್ಲ ನಾವೆಲ್ಲ ಹೋಗಿ ಕನ್ನಡ ಕಾರ್ಯಕ್ರಮಗಳನ್ನ ಮಾಡಿ ಅಲ್ಲಿ ಕನ್ನಡಿಗರನ್ನ ಕರೆಯಿಸಿ ನಾವು ಅಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿಕ್ಕೆ ಸಹ ಆಯಿತು. ಅಕ್ಕ ಸಮ್ಮೇಳನದಲ್ಲಿ ಕವಿಗೋಷ್ಠಿಯಲ್ಲಿ ನನ್ನ ಒಂದು ಕವನವನ್ನು ಓದಿದೆ. ಕೆನಡಾದಲ್ಲಿ ನನ್ನ ಕವನವನ್ನ ಅಲ್ಲಿ ಸ್ಥಳೀಯ ಕನ್ನಡ ವಾಹಿನಿ ಒಂದು ಕವನಗಳನ್ನೆಲ್ಲ ಬಿತ್ತರಿಸಿತು.
ಹೀಗೆ ಪ್ರಪಂಚದ ಎಲ್ಲೆಡೆ ಇಷ್ಟೆಲ್ಲ ದೇಶಗಳನ್ನು ನೋಡಲಿಕ್ಕೆ ಅವಕಾಶ. ಡಿಸೆಂಬರ್ 13, 14, 15 3 ದಿನಗಳ ಕಾಲ ದಾಂಡೇಲಿಯಲ್ಲಿ 25ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆಯಲಿಕ್ಕಿದೆ. ಆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಶ್ರೀ ರೋಹಿದಾಸ್ ನಾಯ್ಕರವರನ್ನ ಜಿಲ್ಲಾ ಸಾಹಿತ್ಯ ಪರಿಷತ್ತು ಆಯ್ಕೆ ಮಾಡಿದೆ. ಇವತ್ತು ದಾಂಡೇಲಿಯಲ್ಲಿ ನಡೆತಕ್ಕಂಥ ಜಿಲ್ಲಾ ಸಮ್ಮೇಳನಕ್ಕೆ 25 ವರ್ಷದ ರಜತ ಮಹೋತ್ಸವದ ಗರಿ ಉಟ್ಕೊಂಡಿದೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಧನೆ ಮಾಡಿದಂಥ 25 ಸಾಧಕರನ್ನ ಗೌರವಿಸುವುದರ ಮೂಲಕ ಈ ರಜತ ಮಹೋತ್ಸವದ ನೆನಪನ್ನ ಮಾಡಿಕೊಳ್ಳಲಿಕ್ಕಿದ್ದೇವೆ. ವಿಶಿಷ್ಟವಾದ ಕಾರ್ಯಯೋಜನೆಗಳನ್ನ ಈಗಾಗಲೇ ನಾವು ಸಮ್ಮೇಳನಕ್ಕಾಗಿ ತಯಾರಿ ಮಾಡಿಕೊಂಡಿದ್ದೇವೆ. ಇವತ್ತು ರೋಹಿದಾಸ್ ನಾಯ್ಕರವರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಇಡೀ ಜಿಲ್ಲೆಯ ತುಂಬೆಲ್ಲ ಸಾಹಿತ್ಯದ ಒಲವನ್ನು ಮೂಡಿಸಿದಂಥವರು. ಅವರಿವತ್ತು ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಅವರು ಸಮ್ಮೇಳನದ ಕುರಿತಾಗಿ ನಮ್ಮ ಇಡೀ ಜಿಲ್ಲೆಯ ಜನತೆಗೆ ಏನು ಹೇಳ್ತಾರಂತ ಅವರನ್ನೇ ಕೇಳೋಣ. ಈ ಸಲ ರಜತ ಮಹೋತ್ಸವದ ಒಂದು ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡು ಅತ್ಯಂತ ಅದ್ಧೂರಿಯಾಗಿ ಆ ಸಮ್ಮೇಳನವನ್ನು ನಡೆಸಬೇಕು ಅಂತ ಹೇಳುವ ಉದ್ದೇಶವನ್ನು ಹೊಂದಂಥ ನನ್ನ ಆತ್ಮೀಯರಾದಂಥ ಶ್ರೀ PR ನಾಯ್ಕ ಅವರು ಮತ್ತು ವಾಸರಿ ಅವರು ಈ ವಿಷಯದ ಬಗ್ಗೆ ಹೇಳಿ ನನ್ನನ್ನು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಮಾಡಬೇಕು ಅಂತ ಅವರು ಹಿಂದೆಲ್ಲ ಒಲವು ವ್ಯಕ್ತಪಡಿಸಿದ್ರು. ನಾನು ಅದಕ್ಕೆ ಒಪ್ಪಿರಲಿಲ್ಲ. ನನ್ನ ಕಾಲದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಕ್ಕಿರಲಿಲ್ಲ ಅವರಿಗೆಲ್ಲ ಸರ್ವಾದೇಶ ಮಾಡಿದ್ವಿ. ಇಲ್ಲಿ ಅನಿರೀಕ್ಷಿತವಾಗಿ ನನ್ನ ಹೆಸರನ್ನು ನೋಂದಾಯಿಸಿ ಯಾರದೇ ತಕರಾರಿಲ್ಲದೆ ಒಕ್ಕೊರಲಿನಿಂದ ನನ್ನನ್ನು ಸಮ್ಮೇಳನಾಧ್ಯಕ್ಷರನ್ನು ಆಯ್ಕೆ ಮಾಡಿದ ಆ ಪ್ರೀತಿಗೆ ನಾನು ಒಪ್ಪಿಕೊಳ್ಳಲೇಬೇಕಾಯಿತು. ಇಂಥ ಸಮ್ಮೇಳನ ಅದ್ಧೂರಿಯಾಗಿ ಅವರನ್ನು ಈ ಸಲ ಹಮ್ಮಿಕೊಂಡಿರೋದ್ರಿಂದ, ದೊಡ್ಡ ಪ್ರಮಾಣದಲ್ಲಿ ಸಮ್ಮೇಳನ ಮಾಡ್ತಾ ಇರೋದ್ರಿಂದ ನಾನು ನನ್ನ ಜಿಲ್ಲೆಯ ಎಲ್ಲ ಸಾಹಿತ್ಯಗಳಿಗೆ, ಸಾಹಿತ್ಯಾಸಕ್ತರಿಗೆ, ಒಳ್ಳೆಯ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಈ ಮೂಲಕ ನಾನು ಆ ಸಮ್ಮೇಳನಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳಿಬಿಟ್ಟು ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಿದ್ದೇನೆ. ರೋಹಿದಾಸ್ ನಾಯ್ಕರವರ ವಿಶೇಷವಾದ ಸಂದರ್ಶನ ಭಾವನಾ ವಾಹಿನಿಯಲ್ಲಿ ಅದು ಪ್ರಕಟ ಮಾಡಲಿಕ್ಕೆ ಸಂಪಾದಕರಾದ ಶ್ರೀ ಭವಾನಿ ಶಂಕರ್ ಅವರು ವಿಶೇಷ ಕಾಳಜಿಯನ್ನು ತೋರಿಸಿದ್ರು. ಅದರ ಜೊತೆಗೆ ನಮ್ಮ ಹೊನ್ನಾವರದ ವರದಿಗಾರರಾದ ಶ್ರೀ ವಿಶ್ವನಾಥ್ ಶೆಟ್ಟಿಯವರು ಸಹ ತುಂಬ ಪ್ರೀತಿಯಿಂದ ಅವರ ಸಂದರ್ಶನ ಮಾಡಿದ್ದಾರೆ. ಎಲ್ಲ ಭಾವನಾ ವಾಹಿನಿಯ ವೀಕ್ಷಕರಿಗೆ ಮತ್ತು ಸಂಪಾದಕರಿಗೆ, ವರದಿಗಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರಗಳು.